ಚೆನ್ನಾಗಿದೆ ಅದೆಲ್ಲ ಚೆನ್ನಾಗಿದೆ ಸರ್. ಸಾಂಗು ಸ್ಟೋರಿ ಎಲ್ಲ ಚೆನ್ನಾಗಿದೆ ಸರ್. ವೆರಿ ಗುಡ್ ಹೀರೋ, ವೆರಿ ಗುಡ್ ಡಬ್ಬು, ಸೂಪರ್ ಸರ್. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಜೋಕ್ ಇದೆ ಮತ್ತೆ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಪಿಕ್ಚರ್ ನೋಡ್ಬೇಕು. ಎಲ್ಲಾನು ಇಷ್ಟ ಆಯ್ತು. ಚೆನ್ನಾಗಿ ತೆಗ್ದಿರೋದು. ಹಳ್ಳಿ ಸ್ಟೋರಿ ಚೆನ್ನಾಗಿದೆ. ಸೂಪರ್ ಆಗಿದೆ. ಕನ್ನಡ ಸಿನಿಮಾ ಎಲ್ಲ ಬೆಳೆಸಬೇಕು. ಎಲ್ಲ ನಮ್ಮ ಕನ್ನಡಿಗರ ಆಶೀರ್ವಾದ ಮಾಡಿ. ಸೂಪರ್ ಚೆನ್ನಾಗಿದೆ ಸರ್. ಸ್ಟೋರಿ ಹಳ್ಳಿ ಸೋಡು ಸರ್. ಹಳ್ಳಿ ಸೋಡಿಂದ ತಗೊಂಡಿದ್ದಾರೆ. ಮಂಡ್ಯ ಮತ್ತು ಮೈಸೂರು ಎಲ್ಲ ಇದು ಆಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಸಾಂಗ್ಸು ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಎಲ್ಲ ತುಂಬಾ ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ. ಚೆನ್ನಾಗಿದೆ. ಸಿನಿಮಾ ಎಲ್ಲ ಸೂಪರ್ ಆಗೈತೆ. ನಮ್ ಸಿನಿಮಾ ಎತ್ತವರಿಗೆ ಯಜ್ಞ ಮೃದು ಅಂತಿರಲ್ಲ, ಆ ತರ ಸೂಪರ್ ಆಗಿ ಮಾಡಿದೀವಿ. ಲೋ ನವೀನ, ಸೂಪರ್ ನವೀನ. ಖಂಡಿತ ಸಿನಿಮಾ ನೋಡಿ, ಎಲ್ಲ ಜೊತೆಗೂ ನೋಡಿ ನೋಡ್ಬೋದು. ಸಿನಿಮಾ ಮಾತ್ರ ಇಂತ ಕಾಮಿಡಿ ಸಿನಿಮಾ ಇತ್ತು, ಲವ್ ಸ್ಟೋರಿ ಸಿನಿಮಾ ಮತ್ತೆ ಮತ್ತೆ ನೋಡ್ಬೇಕಾಗಿರೋ ಸಿನಿಮಾ ಇದು. ಸಿನಿಮಾ ಮತ್ತೆ ಬರ್ಬೇಕಂತ ನಾವು ನೋಡಕ್ ಮತ್ತೆ ಬರ್ತೀವಿ. ಚೆನ್ನಾಗಿ ಮಾಡಿದ್ರು. ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಈ ಹೊಸದಾಗಿ ಒಬ್ಬ ಚಿಕ್ಕಣ್ಣ ಅಂತ ಒಬ್ಬ ಉಟ್ಕೊಂಡಿದ್ರು, ಅಭಿ ಅಂತ ಯಾರು ಆಕ್ಟಿಂಗ್ ಮಾಡಿದ್ರಲ್ಲ, ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಾಮಿಡಿ ಮೂವಿ. ಅರ್ಧ ಆದ್ಮೇಲೆ ಸ್ವಲ್ಪ ಎಮೋಷನ್ ಮೂವಿ ಬರುತ್ತೆ. ಚೆನ್ನಾಗಿದೆ ಸರ್. ಇಡೀ ಫ್ಯಾಮಿಲಿ ನೋಡುವಂತ ಮೂವಿ. ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ. ಪ್ರತಿಯೊಬ್ರು ಸೂಪರ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಳ್ಳೆ ಮೂವಿ ಸರ್. ಕನ್ನಡ ಒಳ್ಳೆ ಮೂವಿ, ಚೆನ್ನಾಗಿದೆ ಮೂವಿ. ಲೋ ನವೀನ ಸಿನಿಮಾ ತುಂಬಾ ಚೆನ್ನಾಗಿದೆ. ಲವಲವಿಕೆಯಿಂದ ಎಲ್ಲ ಆಕ್ಟ್ ಮಾಡಿದ್ದಾರೆ. ಎಲ್ಲೂ ಬೋರ್ ಹೊಡ್ಸಲ್ಲ. ಒಳ್ಳೆ ಲೊಕೇಶನ್ಗಳು, ಅಚ್ಚುಕಟ್ಟಾಗಿ ನೀಟಾಗಿ ಸಿನಿಮಾ ಮಾಡಿದ್ದಾರೆ. 2 ಅವರ್ ಎಂಟರ್ಟೈನ್ಮೆಂಟ್ ಕಳೆದಿದ್ದೇ ಗೊತ್ತಾಗಲ್ಲ. ಎಲ್ಲರೂ ಬಂದು ಸಿನಿಮಾ ನೋಡಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಥ್ಯಾಂಕ್ ಯು. ಹೆಸರೆಲ್ಲ ಕಾಮಿಡಿ ಅನ್ಸುತ್ತೆ. ತುಂಬಾ ನವೀನ್ ಸಿದ್ದವರು ಸಾಂಗ್ಗಳು ಬರೆದಿರುವಂತ ತುಂಬಾ ಅತ್ಯದ್ಭುತವಾಗಿದೆ. ತುಂಬಾ ಚೆನ್ನಾಗಿದೆ ಸಾಂಗು, ಮೇಕಿಂಗ್ ಇರ್ಬೋದು. ಮತ್ತೆ ಹಳ್ಳಿ ಸೊಬಗಲ್ಲಿ ಇರುವಂತ ಕಾಮಿಡಿ ಎಲ್ಲರಿಗೂ ರೀಚ್ ಆಗುತ್ತೆ, ಯಾರಿಗೂ ಬೇಜಾರಾಗಲ್ಲ. ಈ ಸಿನಿಮಾ ತುಂಬಾ ಹೊಸಬ್ರು ಅಂತ ಅನ್ಸಲ್ಲ. ಪ್ರತಿಯೊಂದು ಸೀನು, ಪ್ರತಿಯೊಂದು ಆಕ್ಟಿಂಗು ಸಹ ಚೆನ್ನಾಗಿ ಹಳುಬರಿಗಿಂತ ಹೆಚ್ಚಾಗಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಮೇಕಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಒಳ್ಳೆ ಮಂಡ್ಯ ಸ್ಟೈಲು ಆ ಕಡೆ ಸೊಬಗು ಚೆನ್ನಾಗಿದೆ ತುಂಬಾ. ಈ ಸಿನಿಮಾ ನೋಡ್ತಾ ಇದ್ರೆ ನಕ್ಕು ಸಾಕಾಯ್ತು. ಈಗಲೂ ನಮ್ಗೆ ನಗು ತಡಿಕಾಯ್ತಾ ಇಲ್ಲ ನೆನ್ಸ್ಕೊಂಡ್ರೆ. ಆದ್ರೆ ಈ ಸಿನಿಮಾ ಪ್ರತಿಯೊಬ್ಬ ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ. ಒಂಚೂರು ಬೇಜಾರಾಗಲ್ಲ. ಫಸ್ಟ್ ಇಂದ ಲಾಸ್ಟ್ ತನಕ ನಾವು ಎದ್ದು ಬಂದ್ರೆ ಎಲ್ಲಿ ಮಿಸ್ ಆಗುತ್ತೆ ಅನ್ನೋ ತರ ನೋಡಿದೀವಿ ಸಿನಿಮಾನ. ತುಂಬಾ ಚೆನ್ನಾಗಿದೆ. ಈ ಸಿನಿಮಾ ನೋಡಿ ಯಾರು ನಗ್ದೇನೆ ಬರ್ತಾರ ಈ ಸಿನಿಮಾದಲ್ಲಿ ಅಂತವ್ರಿಗೆ ಒಂದೊಂದು 1000 ರೂಪಾಯಿ ಕೊಡೋದಕ್ಕೆ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ. ಲೋ ನವೀನ ಸೂಪರ್ ಸಿನಿಮಾ. ಎಲ್ಲ ನೋಡುವಂತ ಸಿನಿಮಾ. ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಇಂಥ ಕಲಾವಿದರನ್ನ ಅರಸ್ಬೇಕು, ಬೆಳೆಸ್ಬೇಕು, ಆರೈಸ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಸಿಂಗರ್ ಇಂದ ಹೀರೋ ಆಗಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇಮೋಷನಲ್ ಆಗ್ಲಿ, ಫೈಟ್ಸ್ ಆಗ್ಲಿ, ಎಲ್ಲ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಿ ಜಸ್ಟ್ ಲವ್ ಇಸ್ ಆಕ್ಟಿಂಗ್. ಬಾಸುಮತಿ ನೆಕ್ಸ್ಟ್ ಲೆವೆಲ್ ಹೆಸರು. ಚೆನ್ನಾಗಿದೆ. 80s ಅಲ್ಲಿರೋ ಮೂವಿ ತರ ಇದೆ. ತುಂಬಾ ಚೆನ್ನಾಗಿ ಫೀಲಿಂಗ್ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಟ್ವಿಸ್ಟ್ ಚೆನ್ನಾಗಿದೆ. ಆಮೇಲೆ ಇಂಟರ್ವೆಲ್ ಎಲ್ಲರೂ ಡಿಫ್ರೆಂಟ್ ಆಗಿ ಒಂದೇ ಇಂಟರ್ವೆಲ್ ಅಂತ ಹಾಕ್ತಾರೆ, ಬಟ್ ಇದರಲ್ಲಿ ಮಿಸ್ಸಿಂಗ್ ಅಂತ ಹಾಕಿದ್ದಾರೆ. ಡಿಫ್ರೆಂಟ್ ಆಗಿದೆ. ತುಂಬಾ ಚೆನ್ನಾಗಿದೆ ಮೂವಿ. ಕಾಮಿಡಿ ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ. ಟ್ವಿಸ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು. ನವೀನ್ ಅವ್ರಿಗೆ ಆಲ್ ದ ಬೆಸ್ಟ್. ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್. ಮೂವಿ ಮಾತ್ರ ಸೂಪರ್ ಆಗಿತ್ತು ಬ್ರೋ. ಇದು ಫಸ್ಟ್ ಸ್ಟಾರ್ಟಿಂಗ್ ಇಂದ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಅಳು ಬರುತ್ತೆ. ಇನ್ನು ಬೇಕಿದ್ದೆಲ್ಲ ಫುಲ್ ಕಾಮಿಡಿ ಆಗಿತ್ತು. ಆಕ್ಟಿಂಗ್ ಮಾತ್ರ ಸೂಪರ್ ಆಗಿ ಮಾಡೋರೆ ಲೋ ನವೀನ್ ಸರ್. ಮೇನ್ ಇಷ್ಟ ಆಗಿದ್ದು ಅದು ಟ್ವಿಸ್ಟ್ ಕೊಡ್ತಾರಲ್ಲ ಲಾಸ್ಟ್ ಅಲ್ಲಿ. ಒಂಚೂರು ಟ್ವಿಸ್ಟ್ ಕೊಟ್ಟಾಗ ಎಲ್ಲರ ಕಣ್ಣಲ್ಲೂ ನೀರ್ ಬಂದ್ಬಿಡುತ್ತೆ. ಫಸ್ಟ್ ಇಂದ ನೋಡ್ತಾ ಬಂದಿರ್ತೀವಿ, ಅವರು ಲವ್ ಸಕ್ಸಸ್ ಆಗುತ್ತೆ ಅನ್ಕೊಂಡಿರ್ತಾರೆ, ಆದ್ರೆ ಸಕ್ಸಸ್ ಆಗಲ್ಲ. ಅದೊಂದು ಇಷ್ಟ ಆಯ್ತು. ಚೆನ್ನಾಗಿದೆ ಸರ್. ಸಿನಿಮಾ ಚೆನ್ನಾಗಿದೆ. ಕರ್ನಾಟಕ ಜನ ಇದಕ್ಕೆ ಸಪೋರ್ಟ್ ಮಾಡ್ಬೇಕು. ಕನ್ನಡ ಫಿಲಮ್ಸ್ ನ ಚಿತ್ರಮಂದಿರದಲ್ಲೇ ಬಂದ್ ನೋಡಿ. ಐ ಪ್ಯೂರ್ಲಿ ಸಜೆಸ್ಟ್. ಒಳ್ಳೆ ಮೂವಿ. ನವೀನ್ ಸಜ್ಜು ಸರ್ ನ ಒಬ್ಬ ಸಿಂಗರ್ ಆಗಿ ನೋಡಿದ್ವಿ ನಾವು, ಇವಾಗ ಆಕ್ಟರ್ ಆಗಿ ಸೂಪರ್. ತುಂಬಾ ಚೆನ್ನಾಗಿದೆ. ಬಂದ್ ನೋಡಿ. ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಅಲ್ಲಿ ಲಾಸ್ಟ್ ಅಲ್ಲಿ ಅವ್ರಿಗೆ ಅಂತಾನೆ ಒಂದು ಹುಡುಗಿ ಇರ್ತಾರೆ, ಅವ್ರು ಬಂದು ಇವ್ರಿಗೆ ಸಿಕ್ಕಾಗ ಅದು ತುಂಬಾನೇ ಚೆನ್ನಾಗಿದೆ. ಅವ್ರು ಮೊದಲೇ ಅವರೇ ಇಷ್ಟಪಟ್ಟಿದ್ದಕ್ಕಿಂತ ಅವ್ರಿಗೆ ಅಂತಾನೆ ಒಂದು ಹುಡುಗಿ ಇರ್ತಾರೆ, ಅವ್ರು ಬಂದು ಅವ್ರನ್ನ ಲವ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಲ್ಯಾಂಗ್ವೇಜ್, ಫೀಲಿಂಗ್ ಸಾಂಗ್ಸ್ ಸೂಪರ್. ಕಾಮಿಡಿ ಅಂತೂ ಮಸ್ತು. ಇನ್ನು ಇದೇ ತರ ಮೂವಿ ಕೊಡ್ಲಿ ಅಂತ ಕೇಳಿ. ಸೂಪರ್.
ಮಂಡ್ಯದ ಸೇಮ್ ಹಿಂಗೆ ಇರೋದು ಹಳ್ಳಿ ಸೈಡ್ ಅಲ್ಲಿ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ. ಇದೇ ತರ ಇನ್ನು ಮೂವಿ ಅವ್ರ ತಂದಿರ್ಬೇಕು. ಮೂವಿ ಚೆನ್ನಾಗಿದೆ ಭಯ, ಸಾಂಗ್ಸ್ ಕಾಮಿಡಿ ಚೆನ್ನಾಗಿದೆಯಾ. ಎಲ್ರಿಗೂ ನಮಸ್ಕಾರ. ಸೋಮು ಚಕ್ರವರ್ತಿ ಅಂತ. ಇವಾಗ ತಾನೇ ಲೋ ನವೀನ ಸಿನಿಮಾವನ್ನು ನೋಡ್ಕೊಂಡು ಬಂದ್ವಿ. ಬಹಳ ಅದ್ಭುತವಾಗಿರೋ ಸಿನಿಮಾ. ಕನ್ನಡಕ್ಕೆ ಮಣ್ಣಿನ ಸೊಗಡಿರುವಂತ ಸಿನಿಮಾ ಬೇಕಾಗಿತ್ತು. ಬರೀ ಇವಾಗ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ದೊಡ್ಡ ಪ್ರಮಾಣದೊಳಗೆ ಬರೀ ದೊಡ್ಡ ಬಜೆಟ್ ಸಿನಿಮಾ ಹೇಳ್ತಿದ್ದಾರೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕಾಗಿತ್ತು. ಹಳ್ಳಿಯ ಎಲ್ಲ ಪ್ರತಿಭೆಗಳನ್ನ ಹಾಕೊಂಡು ಕಾಮಿಡಿಯ ಸಿ ವಾಹಿನಿಯ ಕಲಾವಿದರನ್ನ ಅಭಿ ಅಂತವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ದಾರೆ. ಬಹಳ ಅದ್ಭುತ ಹಿಟ್ ಆಗ್ತದೆ ಈ ಸಿನಿಮಾ. ಯಾಕಂದ್ರೆ ಎಲ್ಲರಿಗೂ ಕೇವಲ ಇದು ಮಂಡ್ಯ ಮೈಸೂರು ಭಾಷೆ ಮಾತ್ರ ಬದಲಿರ್ಬೋದು, ಬಟ್ ಭಾವನೆಗಳು ಸೇಮ್ ಇರ್ತದೆ. ಅದಕ್ಕೋಸ್ಕರ ಎಲ್ಲರೂ ಚೈತ್ರ ಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಈ ಒಂದು ಚಿತ್ರತಂಡಕ್ಕೆ ನಾವು ಪಾರ್ಟ್ ಆಫ್ ಸಿನಿಮಾ ಆಗಿ ಕೆಲಸ ಮಾಡಿದೀವಿ. ಯಾಕಂದ್ರೆ ಎಂಟೈರ್ ಕರ್ನಾಟಕ ಇದನ್ನ ಸಿನಿಮಾನ ಪ್ರಮೋಷನ್ ಪ್ರತಿಯೊಂದು ಜಿಲ್ಲೆಗೆ ತೆಗೆದುಕೊಂಡು ಹೋಗಿದೀವಿ. ಹಾಗೆ ಇದು ಕೇವಲ ಈ ಕಡೆ ಭಾಗದ ಮಾತ್ರ ಅಲ್ಲ, ಮಂಡ್ಯ ಮೈಸೂರು ದಕ್ಷಿಣ ಕರ್ನಾಟಕ ಅಷ್ಟೇ ನೋಡೋದಲ್ಲ, ಉತ್ತರ ಕರ್ನಾಟಕದಲ್ಲೂ ಕೂಡ ಈ ಒಂದು ಸಿನಿಮಾನ ನೋಡ್ಬೇಕು. ಎಲ್ಲ ಚಿತ್ರಮಂದಿರಕ್ಕೆ ಹೋಗಿನೇ ನೋಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ.